ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಆಯ್ಕೆಯಾಗಿರುವ ಎನ್.ವಿ. ಅಂಜಾರಿಯಾ ಯಾವ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕ. ನೆಕ್ಸ್ಟ್ ಕ್ವಶನ್, ಮಿಲನ್ ವ್ಯಾಯಾಮ ಯಾವ ದೇಶವು ಆಯೋಜನೆ ಮಾಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ದೇಶ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ 500ನೇ ಟೆಸ್ಟ್ ವಿಕೆಟ್ ವಿಶೇಷ ಮೈಲುಗಲ್ಲು ಸಾಧನೆ ಮಾಡಿದ ಆಟಗಾರ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ರವಿಚಂದ್ರನ್ ಅಶ್ವಿನ್. ಪ್ರಶ್ನೆ ಸಂಖ್ಯೆ 4, ಏಷ್ಯಾ ಟೀಮ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳೆಯರ ತಂಡ ಯಾವ ಪದಕ ಜಯಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚಿನ್ನದ ಪದಕ. ನೆಕ್ಸ್ಟ್ ಕ್ವಶನ್, ವಿಶ್ವದ ಮೊದಲ ಮರದ ಉಪಗ್ರಹವನ್ನು ಉಡಾವಣೆ ಮಾಡಲು ನಾಸಾ ಮತ್ತು ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆ ಸೇರಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಇ, ಜಪಾನ್. ನೆಕ್ಸ್ಟ್ ಕ್ವಶನ್, 2024 ಮತ್ತು 25ನೇ ಅವಧಿಗೆ ಕಬ್ಬಿನ ದರವನ್ನು ಪ್ರತಿ ಕ್ವಿಂಟಲ್ಗೆ ಎಷ್ಟು ಹೆಚ್ಚಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, 340 ರೂಪಾಯಿ. ನೆಕ್ಸ್ಟ್ ಕ್ವಶನ್, ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾ. ನೆಕ್ಸ್ಟ್ ಕ್ವಶನ್, 2024ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಾದ ಪುರುಷರ ಸಿಂಗಲ್ಸ್ ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಜೆನ್ನಿಕ್ ಸಿನ್ನೇರ್. ನೆಕ್ಸ್ಟ್ ಕ್ವಶನ್, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜೈ ಶಾ. ಪ್ರಶ್ನೆ ಸಂಖ್ಯೆ 11, 2023ರ 58ನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಗುಲ್ಜಾರ ಮತ್ತು ರಾಮಭದ್ರಾಚಾರ್ಯ. ನೆಕ್ಸ್ಟ್ ಕ್ವಶನ್, 2024ರಲ್ಲಿ 16ನೇ ವಿಶ್ವ ಸಾಮಾಜಿಕ ವೇದಿಕೆ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ಕಠ್ಮಂಡು. ಪ್ರಶ್ನೆ ಸಂಖ್ಯೆ 13, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕಂಡುಬರುವ ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆ ಯಾವ ರಾಜ್ಯದ್ದು? ಸರಿಯಾದ ಉತ್ತರ ಉತ್ತರ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇ ಜಾಗೃತಿ ಪೋರ್ಟಲ್ನ ಪ್ರಾಥಮಿಕ ಉದ್ದೇಶವೇನು? ಸರಿಯಾದ ಉತ್ತರ ಗ್ರಾಹಕರ ವಿವಾದವನ್ನು ಪರಿಹಾರವನ್ನು ಸುಲಭಗೊಳಿಸುವುದಾಗಿದೆ. ನೆಕ್ಸ್ಟ್, ನುವಾ ಎಂ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಒಡಿಶಾ ರಾಜ್ಯಕ್ಕೆ. ನೆಕ್ಸ್ಟ್ ಕ್ವಶನ್, ಲಕ್ಷ್ಮೀನಾರಾಯಣ ಅಂತಾರಾಷ್ಟ್ರೀಯ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಪ್ಯಾರೇಲಾಲ್ ಶರ್ಮಾಗೆ. ಪ್ರಶ್ನೆ ಸಂಖ್ಯೆ 17, ವಿಶ್ವ ಬ್ಯಾಂಕಿನ ಲಾಜಿಸ್ಟಿಕ್ ಕಾರ್ಯಕ್ಷಮತೆಯ ಸೂಚ್ಯಂಕ ವರದಿಯಲ್ಲಿ ಭಾರತದ ಶ್ರೇಣಿ ಎಷ್ಟು? ಸರಿಯಾದ ಉತ್ತರ 38ನೇ ಶ್ರೇಣಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ದಕ್ಷಿಣ ಭಾರತ ಸಾಂಸ್ಕೃತಿಕ ಕೇಂದ್ರ ಯಾವ ನಗರದಲ್ಲಿದೆ? ಸರಿಯಾದ ಉತ್ತರ ಹೈದರಾಬಾದಲ್ಲಿ. ನೆಕ್ಸ್ಟ್ ಕ್ವಶನ್, UPI ಪಾವತಿ ವ್ಯವಸ್ಥೆಯನ್ನು ಇತ್ತೀಚೆಗೆ ಯಾವ ದೇಶಗಳಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಶ್ರೀಲಂಕಾ ಮತ್ತು ಮಾರಿಷಸ್. ಪ್ರಶ್ನೆ ಸಂಖ್ಯೆ 20, ಚಂದ್ರನ ಮೇಲೆ ನೌಕೆಯನ್ನು ಇಳಿಸಿದ ಮೊದಲ ಖಾಸಗಿ ಕಂಪನಿ ಯಾವುದು? ಸರಿಯಾದ ಉತ್ತರ ಅಮೆರಿಕದ ಇಂಟ್ಯೂಟಿವ್ ಮಷೀನ್. ನೆಕ್ಸ್ಟ್ ಕ್ವಶನ್, ಕುಕಿ ಮತ್ತು ಮೈತಾಯಿ ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಮಣಿಪುರ ರಾಜ್ಯದಲ್ಲಿ. ನೆಕ್ಸ್ಟ್, ವಿಶ್ವ ಸರ್ಕಾರ ಶೃಂಗಸಭೆಯ 11ನೇ ಆವೃತ್ತಿ ಜರುಗಿದ ಸ್ಥಳ? ಸರಿಯಾದ ಉತ್ತರ ದುಬೈ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸೇರಿದ 119ನೇ ದೇಶ ಯಾವುದು? ಸರಿಯಾದ ಉತ್ತರ
ಮಾಲ್ಟಾ. ಪ್ರಶ್ನೆ ಸಂಖ್ಯೆ 24. ಸೌರ ಮಾರುತದ ಪ್ರಭಾವವನ್ನು ಕಂಡುಹಿಡಿದ ಆದಿತ್ಯ L1 ಪೇಲೋಡ್ ಯಾವುದು? ಸರಿಯಾದ ಉತ್ತರ ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್. ನೆಕ್ಸ್ಟ್, 2024ನೇ ಸಾಲಿನಲ್ಲಿ ನಡೆಯುತ್ತಿರುವ ಮಹಿಳೆಯರ IPLನ ಎಷ್ಟನೇ ಆವೃತ್ತಿಯಾಗಿದೆ? ಸರಿಯಾದ ಉತ್ತರ 2ನೇ ಆವೃತ್ತಿ. ನೆಕ್ಸ್ಟ್ ಕ್ವಶನ್, ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ ಪಂದ್ಯಗಳಲ್ಲಿ 1000+ ರನ್ ಮತ್ತು 100 ವಿಕೆಟ್ ಗಳಿಸಿದ ಮೊದಲ ಭಾರತೀಯ ಸ್ಪಿನ್ನರ್ ಯಾರು? ಸರಿಯಾದ ಉತ್ತರ R. ಅಶ್ವಿನ್. ಪ್ರಶ್ನೆ ಸಂಖ್ಯೆ 27. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೀಲಗಿರಿ ಮಾರ್ಟಿನ್ ಭಾರತದ ಕೆಳಗಿನ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಪಶ್ಚಿಮ ಘಟ್ಟಕ್ಕೆ. ಪ್ರಶ್ನೆ ಸಂಖ್ಯೆ 28. ಜಲ ಜೀವನ್ ಮಿಷನ್ ಅಡಿಯಲ್ಲಿ ಹರ್ ಘರ್ ಜಲದ 100% ಶುದ್ಧತ್ವವನ್ನು ಸಾಧಿಸಿದ ಮೊದಲ ಈಶಾನ್ಯ ರಾಜ್ಯ ಯಾವುದು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಆಸಿಯಾನ್ ಪ್ರವಾಸೋದ್ಯಮ ವೇದಿಕೆಯನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಲಾವೋಸ್ನಲ್ಲಿ. ಪ್ರಶ್ನೆ ಸಂಖ್ಯೆ 30. ದಕ್ಷಿಣ ಭಾರತ ಸಾಂಸ್ಕೃತಿಕ ಕೇಂದ್ರವನ್ನು ಭಾರತದ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಹೈದರಾಬಾದ್. ನೆಕ್ಸ್ಟ್ ಕ್ವಶನ್, UPI ಪಾವತಿ ವ್ಯವಸ್ಥೆಯನ್ನು ಯಾವ 2 ದೇಶಗಳಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಶ್ರೀಲಂಕಾ ಮತ್ತು ಮಾರಿಷಸ್.